ನ್ಯೂಸ್ ಟ್ಯಾಗ್ ಕನ್ನಡ, ನಿಖರ, ನಿರ್ಭೀತ, ನಿರಂತರ. ಬಳ್ಳಾರಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಡೆದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಸಮಾವೇಶದಲ್ಲಿ ಸಿಡಿದೆದ್ದ ಬಿಜೆಪಿಯ ನಾಯಕರುಗಳು ಅಬ್ಬರದ ಭಾಷಣಗಳಿಂದ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಗೂಂಡಾ ವರ್ತನೆ ತೋರುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಉಳಿಗಾಲವಿಲ್ಲವೆಂದು ತಮ್ಮ ಆಕ್ರೋಶ ಭರಿತ ಮಾತುಗಳನ್ನಾಡಿದರು. ವೇದಿಕೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಮಾಜಿ ಮುಖ್ಯಮಂತ್ರಿ ಹಾಗೂ ಹಾವೇರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಬಸವರಾಜ ಬೊಮ್ಮಾಯಿ, ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ, ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ಚಿತ್ರದುರ್ಗ ಕ್ಷೇತ್ರದ ಸಂಸದರಾದ ಗೋವಿಂದ ಕಾರಜೋಳ, ಮಾಜಿ ಸಚಿವರು ಹಾಗೂ ಹಾಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವ ಬಿ ಶ್ರೀರಾಮುಲು, ಮಾಜಿ ಶಾಸಕರಾದ ಜಿ ಸೋಮಶೇಖರ ರೆಡ್ಡಿ, ಶ್ರೀಮತಿ ಲಕ್ಷ್ಮೀ ಅರುಣ, ವಿಧಾನ ಪರಿಷತ್ ಸದಸ್ಯರಾದ ಎನ್ ರವಿಕುಮಾರ್, ಕುಷ್ಟಗಿ ಶಾಸಕ ದೊಡ್ಡನಗೌಡ ಪಾಟೀಲ್, ಹಡಗಲಿ ಶಾಸಕ ಕೃಷ್ಣಾನಾಯಕ್, ಮುಖಂಡರಾದ ಕೆಎಸ್ ದಿವಾಕರ್, ಬಿಜೆಪಿ ಜಿಲ್ಲಾಧ್ಯಕ್ಷ ಅನಿಲ್ ನಾಯ್ಡು ಸೇರಿದಂತೆ ಅನೇಕ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಮುಖಂಡರುಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾತನಾಡುತ್ತಾ, ವಾಲ್ಮೀಕಿ ಜನಾಂಗಕ್ಕೆ 7% ಮೀಸಲಾತಿಯನ್ನ ನೀಡಿದವರು ಬಿಜೆಪಿಯವರು ಹಾಗೂ ಮುಂದಿನ ಈ ಸಂಗ್ರಾಮವನ್ನ ಹೀಗೆ ಬಿಡದೆ ಶ್ರೀರಾಮುಲು ಮುನ್ನಡೆಸಿಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಾಗಿದೆ ಎಂದರು. ಬಳ್ಳಾರಿ ಗಲಾಟೆ ಕಾನೂನು ಸುವ್ಯವಸ್ಥೆ ಲೋಪವಾಗಿದೆ ಎಂದು ಜಿ ಜನಾರ್ದನ್ ರೆಡ್ಡಿಯವರು ತಮ್ಮ ಭಾಷಣದಲ್ಲಿ ಆರ್ಭಟಿಸಿದರು. ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಮಾತನಾಡಿದ ಮಾಜಿ ಸಚಿವ ಬಿ ಶ್ರೀರಾಮುಲು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯುತ್ತಾ ತಮ್ಮ ಮಾಸ್ ಶೈಲಿಯಲ್ಲಿ ಭಾಷಣಕ್ಕೆ ಅಣಿಯಾಗಿ ಬಳ್ಳಾರಿಯ ಗಲಾಟೆ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು. 2028ಕ್ಕೆ ಶ್ರೀರಾಮುಲು ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಅಧಿಕಾರಕ್ಕೆ ಬರುತ್ತೇನೆ ಎಂದರು. ಆ ಕಾಲ ಬಂದಿದೆ. ಕಾಂಗ್ರೆಸ್ಸಿನ 2.5 ವರ್ಷದಲ್ಲಿ ಇವತ್ತು ರಾಜ್ಯಾದ್ಯಂತ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಹೆಣ್ಣು ಮಕ್ಕಳು ಧೈರ್ಯವಾಗಿ ಓಡಾಡುವಂತಹ ಪರಿಸ್ಥಿತಿ ಇಲ್ಲ. ದಿನನಿತ್ಯ ರೇಪು ಕೊಲೆಗಳ ಸುದ್ದಿ ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಅದೇ ರೀತಿ ಇವತ್ತು ಹಲವಾರು ರೀತಿಯಲ್ಲಿ ಪೊಲೀಸರ ದಬ್ಬಾಳಿಕೆ ಇಡೀ ರಾಜ್ಯದಲ್ಲಿದೆ. ಬಳ್ಳಾರಿಯಲ್ಲಿ ಈ ಘಟನೆ ಆಗೋದಕ್ಕೆ ಏನು ಕಾರಣ? ಘಟನೆ ಆಗೋದಕ್ಕೆ ಇಷ್ಟೇ ಕಾರಣ, ಎರಡು ಕಾರಣ. ಒಂದು, ಜನಾರ್ದನ್ ರೆಡ್ಡಿ ಇವತ್ತು ಹಲವಾರು ದಿನಗಳಿಂದ ಬಳ್ಳಾರಿಗೆ ಬರಕ್ಕೆ ಸಾಧ್ಯ ಆಗಿರಲಿಲ್ಲ. ಕೋರ್ಟಿನ ಆದೇಶದ ಪ್ರಕಾರ ಬಳ್ಳಾರಿ ಗಡಿ ಒಳಗೆ ಬಳ್ಳಾರಿಯ ಹುಲಿ ಜನಾರ್ದನ್ ರೆಡ್ಡಿ ಕಾಲಿಟ್ಟಿದ್ದಾರೆ. ನಮಗೆ ಉಳಿಗಾಲ ಇಲ್ಲ ಅಂತಂದು ಈ ಒಂದು ಕೃತ್ಯ ಆಗಿದೆ. ಇನ್ನೊಂದು ಮಹತ್ವದ ಕಾರಣ, ಜನಾರ್ದನ್ ರೆಡ್ಡಿ ಮತ್ತು ಅತ್ಯಂತ ಅವರ ಆತ್ಮೀಯ ಸ್ನೇಹಿತ ರಾಮುಲು ಅವರು ಒಂದಾಗಿದ್ದಾರೆ. ಯಾವಾಗ ರಾಮುಲು ಅವರು ಜನಾರ್ದನ್ ರೆಡ್ಡಿ ಒಂದಾಗಿದ್ದಾರೆ ಅಂದ್ರೆ ಕಾಂಗ್ರೆಸ್ಸಿನ ಬಳ್ಳಾರಿಯ ಜಿಲ್ಲೆಯ ನಾಯಕರ ಕುರ್ಚಿ ಅಳ್ಳಾಡಕ್ಕೆ ಶುರುವಾಯಿತು. ರಾಮುಲು ಅವರ ವೇಗ, ಜನಾರ್ದನ್ ರೆಡ್ಡಿ ಅವರ ಶಕ್ತಿ, ಬಿರುಗಾಳಿ ಮತ್ತು ಬೆಂಕಿ. ಆದ್ದರಿಂದ ಇವತ್ತು ಈ ಕೃತ್ಯ ನಡೆದಿದೆ. ಬಂಧುಗಳೇ, ಅವ್ರು ಏನೇ ಮಾಡಲಿ, ಅವ್ರ ಹತ್ರ ಎಷ್ಟು ಗುಂಡದವು ನಾವು ನೋಡೇ ಬಿಡೋಣ. ಅವರ ಗುಂಡಿನಕ್ಕಿಂತ ನಮ್ಮ ಎದೆ ಅವ್ರಕ್ಕಿಂತ ಗಟ್ಟಿಯಾಗಿದೆ. ಎಷ್ಟೇ ಗುಂಡು ಹೊಡೆದ್ರೂ ಕೂಡ ನಮ್ಮ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ. ಜನಾರ್ದನ್ ರೆಡ್ಡಿಯ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ, ರಾಮುಲು ಅವರ ಶಕ್ತಿಯನ್ನು ಅಡಗಿಸಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಬಂಧುಗಳೇ, ಈ ಘಟನೆಗಳು ಎಲ್ಲ ಕಡೆ ನಡೀತಾ ಇದೆ. ಹೆಣ್ಣು ಮಕ್ಕಳ ಪೊಲೀಸರು ಒಬ್ಬ ದಲಿತ ಮಹಿಳೆ ಬಟ್ಟೆಯನ್ನು ತೆಗೆದಿರುವಂತಹದ್ದು ಹುಬ್ಬಳ್ಳಿಯಲ್ಲಿ ತಾವು ನೋಡಿದ್ರು. ಎಲ್ಲಾದರೂ ನಾವು ನೋಡಿದಿವ. ಆ ಹೆಣ್ಣು ಮಗಳ ಬಟ್ಟೆಯನ್ನು ತೆಗೆದು ಅವಳೇ ತಕ್ಕೊಂಡಿದ್ದಾಳೆ ಅನ್ನುವಂತ ಸುಳ್ಳು ಕಟ್ಟುಕತೆಯನ್ನ ಹೇಳ್ತಾರೆ. ಕಮಿಷನರ್ 2 ಗಂಟೆಯಲ್ಲಿ ಮುಚ್ಚಿ ಹಾಕುವ ಪ್ರಯತ್ನ ಮಾಡಿದರು. ಅದೇ ರೀತಿ ಇವತ್ತು ಕೋಲಾರಲ್ಲಿ ಆ ಹೆಣ್ಣು ಮಗಳಿಗೆ ಧಮಕಿ ಕೊಡ್ತಾರೆ ಕಾಂಗ್ರೆಸ್ ನಾಯಕರು. ಭದ್ರಾವತಿಯಲ್ಲಿ ಶಾಸಕರ ಮಗ ಒಬ್ಬ ಹೆಣ್ಣು ಮಗಳ ಅಧಿಕಾರಿಗೆ ಧಮಕಿ ಕೊಡ್ತಾರೆ. ಅದೇ ರೀತಿ ಚನ್ನಪಟ್ಟಣದಲ್ಲಿ
ಮಾಗಡಿಯಲ್ಲಿ ತಹಸೀಲ್ದಾರ್ನ ನಿನ್ನ ಚಪ್ಪಲಿಯಲ್ಲಿ ಹೊಡೆಸ್ತೀನಿ ಅಂತಾನೆ. ಕೋಲಾರಲ್ಲಿ ನಿಮ್ಮನ್ನ ಸುಟ್ಟು ಹಾಕ್ತೇವೆ ಅಂತಾರೆ. ಸುಟ್ಟು ಹಾಕುವುದು, ಚಪ್ಪಲಿಯಲ್ಲಿ ಹೊಡೆಸುವುದು ಈ ಸರ್ಕಾರ, ಈ ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿ. ಬಂಧುಗಳೇ, ಯಾರಿಗೂ ನೆಮ್ಮದಿ ಇಲ್ಲ ಇಲ್ಲಿ. ರೈತರಿಗೆ ನೆಮ್ಮದಿ ಇಲ್ಲ, ಕೂಲಿಕಾರಿಗೆ ನೆಮ್ಮದಿ ಇಲ್ಲ, SC ST ಜನಾಂಗಕ್ಕೆ ನೆಮ್ಮದಿ ಇಲ್ಲ. ಇವತ್ತು ನನ್ನ ಮನೆಯ ಮೇಲೆ ಇವತ್ತು ಭರತ್ ರೆಡ್ಡಿ ಪ್ರೈವೇಟ್ ಎಣ್ಣೆಗಳನ್ನ, ಪೆಟ್ರೋಲ್ ಬಾಂಬ್ಗಳನ್ನ, ಬಾಟಲ್ಗಳನ್ನ, ಕಲ್ಲುಗಳನ್ನ ತಗೊಂಡು ಬಂದು ದಾಳಿ ಮಾಡಿ ಹತ್ಯೆ ಮಾಡಬೇಕಂತಂದ್ರೂ ಕೂಡ ಈ ಲಜ್ಜೆಗೇಡಿ ಸರ್ಕಾರ 15 ದಿನಗಳಾದರೂ ಕೂಡ ಆ ಭರತ್ನ ಅರೆಸ್ಟ್ ಮಾಡಿಲ್ಲ. ಬಂಧುಗಳೇ, ಇವತ್ತು ನಾವು ಯಾಕೆ CBIಗೆ ನಾವು ಇದುವರೆಗೆ ಕೇಳ್ತಾ ಇದ್ದೀವಿ ಅಂತಂದ್ರೆ, ಈ ಘಟನೆಯಲ್ಲಿ ಈ ನಗರದ DSP ನಂದಾರೆಡ್ಡಿ, ASP ರವಿಕುಮಾರ್ ಇಬ್ಬರು ಕೂಡ ಸೇರಿ ಆ ಭರತ್ ಜೊತೆಯಲ್ಲಿ ಇವತ್ತು ನಮ್ಮ ಮನೆ ಮೇಲೆ ದಾಳಿ ಮಾಡೋದಕ್ಕೆ ಅವರು ಪ್ರಯತ್ನ ಮಾಡಿರೋ ಕಾರಣ CBIಗೆ ಇಬ್ಬರಿಗೆ ಆಗಲೇಬೇಕು ಅಂತೇಳಿ ಇವತ್ತು ನಾವು ಆಗ್ರಹ ಮಾಡ್ತಾ ಇರೋದು. ಬಂಧುಗಳೇ, ಇವತ್ತು ಯಾವುದೇ ಒಂದು ಪೊಲೀಸ್ ಅಧಿಕಾರಿಗಳ ಮೇಲೆ ನನಗೆ ಯಾವತ್ತೂ ಕೂಡ ಸ್ವೀಕಾರವಿಲ್ಲ. ನಮ್ಮಪ್ಪ ಕೂಡ ಪೊಲೀಸ್ ಕಾನ್ಸ್ಟೇಬಲ್. ಇದರಿಂದ ಎಲ್ಲ ಪೊಲೀಸ್ ರೀತಿಯಲ್ಲೇ ನಮ್ಮ ತಂದೆ ಕೂಡ ಲಾಠಿ ಕೊಂಡೋಗಿ ಕೆಲಸ ಮಾಡಿದಂಥವ್ರು. ಬಂಧುಗಳೇ, ಇವತ್ತು ಬಳ್ಳಾರಿಯಲ್ಲಿ ಇಡೀ ವಾರ್ಡ್ಗಳಲ್ಲಿ ಮಟ್ಟ, ಓಸಿ ಮತ್ತು ಕ್ಲಬ್ಗಳು, ಜೂಜಾಟಗಳು ಕ್ರಿಮಿನಲ್ ತಯಾರಾಗ್ತಾ ಇದೆ. ಇವತ್ತು ಈ ರವಿಕುಮಾರ್ ಮತ್ತು DSP ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆ MLA ಜೊತೆಯಲ್ಲಿ ಸೇರ್ಕೊಂಡ್ಬಿಟ್ಟು ಎಲ್ಲ ಕ್ರಿಮಿನಲ್ಗಳನ್ನ ಬಳ್ಳಾರಿಯಲ್ಲಿ ಒಂದು ಫ್ಯಾಕ್ಟ್ರಿ ತರ ಇವತ್ತು ತಯಾರು ಮಾಡಿ ಇವತ್ತು ನನ್ನ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ನಿಮ್ಮ ಆಟ ಯಾವುದೇ ಕಾರಣಕ್ಕೂ ಕೂಡ ನಡೆಯಲ್ಲ. ಒಬ್ಬ ಅಮಾಯಕ SP ಬಳ್ಳಾರಿ ಬಂದು 24 ದಿನಗಳು ಆಗಿಲ್ಲ. SP ಇವತ್ತು ನೀವು ಸಸ್ಪೆಂಡ್ ಮಾಡ್ತೀರಿ, IG ಟ್ರಾನ್ಸ್ಫರ್ ಮಾಡ್ತೀರಿ. ಈ ರವಿಕುಮಾರ್ ಮತ್ತು ನಂದಾರೆಡ್ಡಿಯನ್ನ ಇಷ್ಟೊತ್ತಿಗೆ ಸಸ್ಪೆಂಡ್ ಮಾಡಿ ಭರತ್ ರೆಡ್ಡಿ ಜೊತೆಯಲ್ಲಿ ಇಷ್ಟೊತ್ತಿಗೆ ಇವೆಲ್ಲರೂ ಕೂಡ ಜೈಲಿಗೆ ಹಾಕಬೇಕಾಗಿತ್ತು. ಬಂಧುಗಳೇ, ಇವತ್ತು ಈ ಸರ್ಕಾರ ಸಂಪೂರ್ಣವಾಗಿ ಪೊಲೀಸರ ಕಪಿಮುಷ್ಟಿಯಲ್ಲಿ ಪೊಲೀಸರ ಮೂಲಕ ಇವತ್ತು DK ಶಿವಕುಮಾರ್ ಹೇಳ್ತಾನೆ, ಜನಾರ್ದನರಿಗೆ ಭದ್ರತೆ ಬೇಕು ಅಂತಂದ್ರೆ ಅಮೆರಿಕ, ಚೈನಾ ಮತ್ತು ಜಪಾನಿಂದ ಕಲಿಸಬೇಕು ಅಂತಂದ್ರೆ ನಾನು ಈಗಾಗಲೇ ಹೇಳಿದ್ದೀನಿ, ನಮ್ಮ ಬಳ್ಳಾರಿ ಜನರುಗಳು ಹೇಳ್ತಾ ಇದ್ದೀನಿ, ನೀನೇನು ಕಿಸಿಯೋದಕ್ಕೆ ಇವತ್ತು ರಾಜ್ಯದ ಇವತ್ತು ಬಳ್ಳಾರಿ ಅಂತಂದ್ರೆ ರೆಡ್ಡಿ ರಿಪಬ್ಲಿಕ್ ಅಂತ ಹೇಳಿ ನೀವು ಘೋಷಣೆ ಮಾಡಿದ್ದೀರಿ. ಬಂಧುಗಳೇ, ಇವತ್ತು ಮಾಧ್ಯಮ ಸ್ನೇಹಿತರ ಮೂಲಕ ನಾನು ಒಂದೇ ಒಂದು ಮಾತು ಹೇಳಬೇಕಾಗುತ್ತೆ. ಇವತ್ತು ಇಡೀ ಕರ್ನಾಟಕ ಕಾಂಗ್ರೆಸ್ ರಿಪಬ್ಲಿಕ್ ಆಗಿ ಇಡೀ ಕರ್ನಾಟಕದಲ್ಲಿ ಒಂದು ದೌರ್ಜನ್ಯ, ಅನ್ಯಾಯಗಳು ನಡೀತಾ ಇದೆ. ನಾನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾದ ಬೊಮ್ಮಾಯಿ ಅವರಿಗೆ ಮತ್ತು ಅಶೋಕ್ ಅವರಿಗೆ ಎಲ್ಲರೂ ಕೂಡ ಇವತ್ತೊಂದು ಮಾತು ಹೇಳ್ತಾ ಇದ್ದೀನಿ. ಮೊನ್ನೆ ಆಗಿರೋ ಘಟನೆಯಲ್ಲಿ ನನ್ನ ಪ್ರಾಣ ಹೋಗಿದ್ದೆ. ಇವತ್ತು ನಾನು ಈ ವೇದಿಕೆಯಲ್ಲಿ ಮುಂದೆ ನಿಂತ್ಕೊಳ್ಳಲಿಕ್ಕೆ ಆಗ್ತಾ ಇದ್ದಿಲ್ಲ. ಆದರೆ ಬಂಧುಗಳೇ, ಇವತ್ತು ನಾನು ಬದುಕಿದ್ದೀನಿ. ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನ ಇಡೀ ಉತ್ತರ ಕರ್ನಾಟಕದಲ್ಲಿ, ಕಲ್ಯಾಣ ಕರ್ನಾಟಕದಲ್ಲಿ ರಾತ್ರಿ ಹಗಲು ಹಳ್ಳಿ ಹಳ್ಳಿ ಹೋಗಿ ಕಾಂಗ್ರೆಸ್ ಪಕ್ಷವನ್ನ ಪುನಾಗಿ ಸಮೇತ ನಿಮ್ಮ ಪುನಾಗಿ ಸಮೇತ ಹಾಕಿ ಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ 150ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲುವುದರ ಮೂಲಕ ಬರುವ ದಿನಗಳಲ್ಲಿ ಯಾವತ್ತೂ ಕೂಡ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನುವಂಥ ಮಾತೆ ಜನರು ಬಂದಿದೆ. ಆ ಮಟ್ಟಿಗೆ ಇವತ್ತು ನಾವು ಹೋರಾಟ ಮಾಡಿ ಬರುವ ದಿನಗಳಲ್ಲಿ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ನಂತರ ಇವತ್ತೇನು ತಾವು CIDಗೆ ಇವತ್ತಿನ ವಹಿಸಿದ ನಿಮ್ಮ ಪೊಲೀಸರೇ, ನಿಮ್ಮಿಂದ ನ್ಯಾಯ ಸಿಗುವ ಪ್ರಶ್ನೆಯೇ ಇಲ್ಲ. 3 ಗಂಟೆಗಳನ್ನು ಬಂಧನ ಮಾಡ್ತೀರಿ. ಆ 3 ಗಂಟೆ ಬಂಧನ ಮಾಡುವಂತ ಪ್ರೈವೇಟ್ ಗನ್ಮೆನ್ಗಳು ಯಾರು ಬಳಸೋದು? ಇವತ್ತು ಅವನು ಭರತ್ ರೆಡ್ಡಿ ರಾತ್ರಿ 9 ಗಂಟೆಗೆ ನನ್ನ ಮನೆಗೆ ಬಂದು ಪೊಲೀಸ್ ಎಸ್ಕಾರ್ಟ್ ಅಲ್ಲಿ ನನ್ನ ಮನೆ ಮೇಲೆ ಗುಂಡುಗಳನ್ನು ಹಾಕಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಾ ಇದ್ರೆ, ಪೊಲೀಸರು ಕಣ್ಮುಂದೆ ನಡೀತಾ ಇದ್ರೆ, ಇವತ್ತಿನವರೆಗೂ ಕೂಡ ಆ ಒಬ್ಬ ಅಮಾಯಕ ರಾಜಶೇಖರ್ ಆ ಪೊಲೀಸರ ಲಾಠಿ ಚಾರ್ಜ್ಗೆ ಅವನು ಬೆನ್ನು ತಂದು ಓಡುತ್ತಾ ಇದ್ರೆ, ಬೆನ್ನು ಹಿಂದೆ ಅವನ ಪಾಯಿಂಟ್ ಬ್ಯಾಂಕಲ್ಲಿ ಶೂಟ್ ಮಾಡಿ ಆ
ಇನ್ನಿತರ ಸುದ್ದಿಗಳಿಗಾಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನ್ಯೂಸ್ ಟ್ಯಾಗ್ ಕನ್ನಡ.